ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗಿ ಬಂದೈತ್ರಿ. ಇವಾಗ ಎದ್ದು ನೋಡಿ ಸ್ನೇಹಿತರೆ. ಎದ್ದುಗಣಿ ಲಾಗ್ ಚಾಲು ಮಾಡಿದೆ. ಮ್ಯಾಗ ಮುಕ್ಕೊಂಡ ನಮ್ಮ ಮಕ್ಕಳು ಮುಕ್ಕೊಂಡವು. ಬರೀ ನಿನ್ನೆ ರಾತ್ರಿನ ಬ್ಲೌಸ್ ಸ್ಟಿಚ್ ಮಾಡ್ಬೇಕು ಅಂದೆ. ನಸಿನ್ಯಾಗಾರ ಎದ್ದು ಮಾಡಬೇಕು ಬ್ಲೌಸ್ ಸ್ಟಿಚಿಂಗ್ ಅಂದೆ. ಒಂದೊಂದು ಟೈಮಿಂಗು ಬೇಸರ ಮಾಡ್ಕೊಂಡು ಬಿಟ್ಟಿವಿ ಅಂದ್ರೆ ಅಲ್ಲಿ ಕೆಲಸ ಅಲ್ಲೇ ನಿಂತು ಬಿಡುತ್ತೆ ನೋಡಿ. ನಾವು ನಾಳೆ ಅಂತೀವಿ, ನಾಳೆ ಅಂದ್ರೆ ಮನೆ ಹಾಳಂತ ಹಿರಿಯರು ಮಾಡಿ ಶಾಸ್ತ್ರ ಯಾವತ್ತೂ ಸುಳ್ಳಾಗಲ್ಲ ಸ್ನೇಹಿತರೆ. ನಿನ್ನೆ ರಾತ್ರಿ ಹೊಲಿತಿದ್ದೆ, ನಾಳೆಗೆ ಹೊಲದ್ರಾತಂದು ಬಿಟ್ಟೆ. ನಾಳೆಗೆ ಅಂದಿದ್ದು ಮತ್ತು ನೆಶ್ಚಿನಾಗ ಹೊಲದ್ರಾತಂದು ಬಿಟ್ಟೆ. ನೆಶ್ಚಿನಾಗ ಅಂದಿದ್ದು ಇವತ್ತು ನಾನು ಲೇಟಾಗಿ ಎದ್ದೆ. ಇವತ್ತು ಇಷ್ಟು ಮನೆಗಳು ತೊಳ್ಕೊಬೇಕ್ರಿ, ನಾ ಇಷ್ಟು ಬಟ್ಟೆ ಮಡಿಚಿಡ್ಬೇಕು. ಮನೆಯೆಲ್ಲ ಲಗ್ನಕ್ಕೆ ಹೋಗಿದ್ದು ಎಲ್ಲ ಹೋಗೋದು ಹಾಕಿದ್ನಲ್ಲ, ಅಷ್ಟು ಎಲ್ಲ ಹಂಗೆ ಅದಾವೆ ಸ್ನೇಹಿತರೆ. ಮನೆ ತುಂಬ ಬಾಂಡೆ ಬಟ್ಟೆ ಎಲ್ಲ ಅದಾವೆ. ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಮನೆ ತೊಳ್ಕೊಂಡು ಅದ. ರೇಷನ್ ಚೀಟಿ 3 ದಿನ ಹೊತ್ತಾಯ್ತು. ಪಾಳೆ ಹಚ್ಚೋದು, ತೆಗಿಯೋದು, ತರೋದು, ಇಡೋದು ಅದೊಂದು ಮಾಡಿಸ್ಕೋಬೇಕು. ಇನ್ನು 6ಕ್ಕೆ 15 ನಿಮಿಷ ಕಮ್ಮಿ ಐತಿ. 5ಕ್ಕೆ ಎಚ್ಚರ ಆಗೈತೆ ರೀ. ಹೇಳ್ಬೇಕಂದೆ ಅಲ್ಲೇ ಒಳಗೆ ಮುಕ್ಕೊಂಬಿಟ್ಟಿನಿ. ಕಣ್ಣು ಮುಚ್ಚಿಬಿಟ್ಟಾಡಿ ಎಷ್ಟೇ ಬೇಗ ಹೇಳ್ಬೇಕಂತಂದ್ರೆ ಈ ಬ್ಯಾಸಿಗೆ ದಿನ ನೋಡಿ ಸ್ನೇಹಿತರೆ, ನೀರು ಕುಡಿಸುತ್ತಾ ಹೈರಾಣ ಮನುಷ್ಯ ಬಡ್ದು ಹಾಕಿದಂಗೆ ಆಗಿಬಿಡುತ್ತೆ ನೋಡಿ. ಇವಾಗ ಆಗಲಿ ಭಾಳ, ರಾತ್ರಿ ಕಮ್ಮಿ ಸ್ನೇಹಿತರೆ, ನಿದ್ದಿನೇ ಆಗಲ್ಲ ನೋಡಿ. ಎಷ್ಟು ನಾವು ಮುಕ್ಕೋಬೇಕಂದ್ರೂ ಅಷ್ಟೇ ಇದಾಗುತ್ತೆ. ಹೇಳ್ಬೇಕಂದ್ರೂ ಕೆಲಸ ಮಾಡೋಕ್ಕೆ ಆಗಲ್ಲ. ಆದ್ರೆ 6 ಗಂಟೆ ತನಕ 6 ಅನ್ನಕ್ಕೆ ಹೇಳ್ತೀನಿ ರೀ. 6 ಮ್ಯಾಗ ಮುಕ್ಕೊಳಕ್ಕೆ ಹೋಗಲ್ಲ. ಶ್ರಾವಣಿ ಕೂಡ ಎದ್ದು ಬಂದು ನೋಡಿ, ಆಕಿನೂ ಓದ್ಕೊತ ಕುಂದಿರ್ಲಿ ಅಂತ ಎಬ್ಬಿಸಿದೆ. ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕೊಂಡು ಎದ್ದು ನಾ 6ಕ್ಕೆ 15 ನಿಮಿಷ ಕಮ್ಮಿ ಐತೆ ನೋಡಿರ್ಬೇಕು ನೀವು ಟೈಮು. ಎದ್ದಾನ ಅಷ್ಟು ಮನೆ ಕಸ ಗುಡ್ಸೋದು, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಬಂದೆ. 7 ಗಂಟೆ ಆಯ್ತು ರೀ. ಒಳಗೆ ಬರ್ಬೇಕು ಉಸು ಕಸ ಹುಡುಗಿ. ಇವಾಗ ಏನೈತೆ ಉಸು ಎಲ್ಲ ಮನೆ ತೊಳೆದು ನೋಡಿ ಕ್ಲೀನ್ ಆಗ್ಯಾವು. ಟೈಮ್ 8 ಗಂಟೆ ಆಗೈತೆ ರೀ. ರೇಷನ್ ಚೀಟಿಗೆ 3 ದಿನ ಆಯಿತು. ಬರ್ತೀನಿ ಅಂದಿದ್ರು, ಬಂದಿದ್ದಿಲ್ಲ. ಇವತ್ತು ಅಷ್ಟು ಮನೆ ವರ್ಷಿದ್ದು ನೋಡಿ. ಈ ಬ್ಯಾಸಿಗೆ ದಿನಕ್ಕೆ ಎಷ್ಟು ವರ್ಷರು ದೂರ ಅಡಿತಾವೆ ನೋಡಿ ಸ್ನೇಹಿತರೆ. ಫಸ್ಟು ಪರ್ಸಾಲಿ ಆಟ ವರ್ಷಗೊಂದು, ಇವಾಗ ಅಡುಗೆ ಮನೆ ವರ್ಷಿನಿ. ಒಂದಿಷ್ಟು ದಾಸೆಕಾಯಿ ರವೆ ಅವಲಕ್ಕಿ ಎಣ್ಣಾಕಿನ್ರಿ, ಅದನ್ನು ಮಿಕ್ಸರ್ಗೆ ಹಾಕಿ ಬಾಂಡೆ ತಿಕ್ಕಬೇಕು ಸ್ನೇಹಿತರೆ. ತೋರಿಸ್ತೀನಿ ರೀ. ನಾ ಬಾಂಡೆ ಹಾಗೆ ಅದಾವು. ಬ್ಯಾಸಿಗೆ ದಿನ ನೀರು ಬಸಿದ ನೋಡಿ, ಕುದಿ ಅಷ್ಟು ಬಾಂಡೆ ಅದ ನೋಡಿ. ಹಿಂದ ಬೀರಪ್ಪನ ಗುಡಿಗೆ ಚೀಟಿ ಮಾಡೋಕೆ ಇವತ್ತು ಬಂದಾರಿ. 3 ದಿನ ಆಯ್ತು ನಾ ಹೇಳಾಕತ್ತಿ ನಿಮ್ಮ ಪಾಳೆ ಹಚ್ಚಿವ್ರಿ ಅಂತ. ಪಾಳೆ ಹಚ್ಚೋದು, ಚೀಟಿ ತೊಗೊಂಬರೋದು. ಈ ಕಡೆ ನೋಡಿ ಅವಲಕ್ಕಿ ರವೆ ನೆನೆಹಾಕೀನಿ. ಈಗ ಮಿಕ್ಸರ್ಗೆ ಹಾಕೋತೀನಿ ರೀ. ಮಿಕ್ಸರ್ಗೆ ಹಾಕ್ಕೊಂಡು ದೋಸೆ ಮಾಡ್ಬೇಕ್ರಿ. ಅದನ್ನು ಬರ್ರಿ ಸಾಬೂನು ತೊಗೊಂಡೋಗಿ ಬಾಂಡೆ ತಿಕ್ಕಬೇಕು. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಾಂಡೆ ತಿಕ್ಕಿ ನೋಡಿ ಸಪೋರ್ಟ್ ಮಾಡಿ. ಶ್ರವಣ ಅಲ್ಲೇ ಚೀಟಿ ಮಾಡ್ಸಲ್ವೇನ್ರಿ, ಪಾಳೆ ಬಂತ ಒದರ್ತಿ ಮಮ್ಮಿ ಅಂತೀಯನ ಹೋಗ್ಬೇಕಂತ ಮಾಡೀನಿ ರೀ. ಟೈಮು 9:30 ಆಯಿತು. ಇವಾಗ ರೇಷನ್ ಚೀಟಿಗೆ 8:30 ಹೋಗಿದ್ದೆ. 1 ತಾಸು ಆಯ್ತು ನೋಡಿರಿ ಚೀಟಿ ಮಾಡ್ಸೊಂಬರ್ಬೇಕಾದ್ರೆ. ಮೊದಲ ಪಾಳೆ ನೀನು ರಾತ್ರಿನೇ ಪಾಳೆ ಹಚ್ಚಿವ್ರಿ. ನೀನು ಚಂತನ ಪಾಳೆ ಅಲ್ಲೇ ಐತೆ, ರಾತ್ರಿನ ಅಲ್ಲೇ ಐತೆ. ಇವಾಗ ಇಷ್ಟು ಬಾಂಡೆ ಇದ್ದು ಸ್ನೇಹಿತರೆ ತಿಕ್ಕಿನಿ. ಕುಡಿಯೋ ನೀರು ಬೈದು ಒಂದು ಗುಂಡಿಗೆ ನೀರು ಸಿಕ್ಕು ನೋಡಾವೆ ಬರ್ತಾವನ. ಈಗ ಇದನ್ನು ಏನು ರವೆ ಅವಲಕ್ಕಿ ಎಣ್ಣೆ ಹಾಕಿದ್ನಲ್ರಿ, ಇಡ್ಲಿ ಮಾಡೋಣಕತ್ತಾನ ಶ್ರವಣ. ನೋಡ್ತೀನಿ ರೀ ಇಡ್ಲಿ ಹೆಂಗೆ ಬರ್ತಾವೆ ಗೊತ್ತಿಲ್ಲ. ದೋಸೆ ಮಾತ್ರ ಬರ್ತಿದ್ದು ನೋಡೋಣ್ರಿ. ಟ್ರೈ ಮಾಡಿದ್ರಾತ್ರಿ, ಮಾಡಿದ್ರಾತು, ಬಿಟ್ರಾತು ಸ್ನೇಹಿತರೆ. ಬರ್ರಿ ಎಲ್ಲ ಕ್ಲೀನ್ ಆಗೈತೆ ನೋಡಿ ಸ್ನೇಹಿತರೆ. ರೊಟ್ಟಿ ತಳ್ಳ ಮಾಡಿಟ್ಟಿನಿ, ಅಷ್ಟು ರೊಟ್ಟಿ ಹಂಗದವು. ಎಣ್ಣೆ ಉಣಿಸ್ತೀನಿ ತಲೆ ಗೊತ್ತಾಯ್ತಲ್ಲ. ಎಣ್ಣೆ ಉಣಿಸಿ ನೀರು ಹಾಕಬೇಕು. ಈಗ ಎಷ್ಟು ತಿಕ್ಕಿಟ್ಟಿನಿ ರೀ, ನಾಳನೇ ಬರಲಾಗೆ ನೋಡಿ. ಕುಡಿಯೋ ನೀರು ಬಂದಿದ್ದು, ನೀರೇ ಸಿಗಲಿಲ್ಲ ಸ್ನೇಹಿತರೆ. ಏನು ಮಾಡೋದು ಹೇಳಿ ನೋಡಿ. ಗದ್ಲು ಎಷ್ಟೈತೆ ನೋಡಿ. ಮಸ್ತಾಗ ಚಟ್ನಿ ರೆಡಿ ಆಗೈತೆ. ಶ್ರಾವಣಿ ಶಿವಕುಮಾರ್ ಹಾಕಿಕೊಟ್ಟು ಉಣ್ಣಾಕತ್ತಾರ. 2 ದೋಸೆ ಮಾಡೀನಿ. ಚಟ್ನಿ ಆಗೈತೆ ಶ್ರಾವಣಿ, ಸೂಪರ್ ಆಗೈತಿ ಚಟ್ನಿ. ದೋಸೆ ಇಡ್ಲಿ ಮಾಡೋಕೆ ಹೋಗಿದ್ದೆ ಸ್ನೇಹಿತರೆ. ಏನು ಕೇಳ್ತೀರಿ, ಪಜಿತ್ ನೋಡಿ. ಇಡ್ಲಿ ಆಗಲ್ಲ ನಮ್ಮ ಶ್ರಾವಣ, ಇಡ್ಲಿ ಮಾಡ್ಕೊಡು ಮಮ್ಮಿ ಅಂದ. ಇಡ್ಲಿ ಮಾಡೋಕೆ ಹೋಗಿ ಅವಸ್ಥೆ ತೋರಿಸ್ತೀನಿ ರೀ ನಿಮ್ಗೆ ಹೆಂಗಾಗೈತೆ ಅನ್ನೋದು. ಚಲೋ ಬಂದಿಲ್ಲ ರೀ ಇಡ್ಲಿ. ಎಲ್ಲ ಮೊಸರು ಬಕೆಟಿಗೆ ಹಾಕಿದೆ. ಇವಾಗ ದೋಸೆ ಮಾಡಾಕತ್ತೀನಿ. ದೋಸೆ ಚಂದ ಬರಾಕತ್ತಾವು. ದೋಸೆ ಮಾಡೋದ್ರ ರೆಸಿಪಿ ಇದು. ಇಡ್ಲಿ ಮಾಡ್ಬಿಡೋಣಕತ್ತ ಶ್ರಾವಣ ನೋಡಿರಿ. ಇಲ್ಲಿ ದೋಸೆ ಮಾಡಾಕತ್ತೀನಿ. ರೇಷನ್ ಒಂದು ಥರ ಕೋಳಿ ನೋಡಿ. ಇವ್ರಿಗೆ ಸಾಂಬಾರು ಮಾಡೀನಿ. ಸಾಂಬಾರು ಮಸ್ತ್ ಕುದಿಯಾಕತ್ತೈತೆ. ಇದು ಸಾಂಬಾರು ರೆಸಿಪಿ ಬೇಕಾದ್ರೆ ನಾನು ಹೆಂಗೆ ಹೇಳ್ಬೇಕಾದ್ರೆ, ಸಾಂಬಾರು ಅಂದ್ರೆ ಇಡ್ಲಿ ಕೂಡ ಮಸ್ತ್ ಆಗುತ್ತೆ ಸ್ನೇಹಿತರೆ. ಇದು ದೋಸೆ ಕೂಡ ಮಸ್ತ್ ಆಗುತ್ತೆ. ಉಣ್ಣಲಾಗ 2 ಶ್ರಾವಣಿ ಶಿವಕುಮಾರ್ ಒಲ್ಲೆ ಅಂದರು, ಅದಕ್ಕೆ ಮಾಡಿಬಿಟ್ಟೆ ಸಾಂಬಾರು ಚಟ್ನಿ ದೋಸೆ ನೋಡಿ. ಇವತ್ತಿನ ಬೆಳಗ್ಗೆ ನಾಷ್ಟ ದೋಸೆ. ಶ್ರಾವಣ ಮನೆ ತುಟಾತು. ಇಡ್ಲಿ ತಿನ್ನಂಗಾಗೈತೆ ಮಮ್ಮಿ, ದೋಸೆ ತಿನ್ನಂಗಾಗೈತೆ ಮಮ್ಮಿ, ಇಡ್ಲಿ ತಿನ್ನಂಗಾಗೈತೆ ಮಮ್ಮಿ, ದೋಸೆ ತಿನ್ನಂಗಾಗೈತೆ ಮಮ್ಮಿ ಅನ್ನಕತ್ತ. ಆ ದೋಸೆ ಮಾತ್ರ ಭಾರಿ ಸ್ಮೂತ್ ಬಂದವ್ರಿ. ಮೆತ್ತಾಗ ರೇಷ್ಮೆ
ಬಾಯಾಗಿಟ್ರೆ ಕರೋತ್ ನೋಡಿ. ಅಷ್ಟು ಅಕ್ಕಿ ದೋಸೆಕ್ಕಿಂತ ಟೇಸ್ಟ್ ಡಿಫ್ರೆಂಟ್ ಅದಾವ ರೀ. ಅಕ್ಕಿ ದೋಸೆ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ರವೆ ಅವಲಕ್ಕಿ ದೋಸೆ ಮಾಡ್ಕೊರಿ, ಸಖತ್ತಾಗಿ ಆಗ್ಯಾವ ಸ್ನೇಹಿತರೆ. ನೋಡಿ ಅವ್ರಿಗೆ ದೋಸೆ ಹಾಕ್ಕೊಟ್ಟು ಮತ್ತು ನಾನು ನಾಷ್ಟ ಮಾಡಾಗ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಮಕ್ಕಳಿಗೆ ದಯವಿಟ್ಟು ಮಕ್ಕಳಿಗೆ ಯಾರು ಪ್ಯಾನಿನ ಚುಚ್ಚು ಹಾಕಕ್ಕೆ ಹಚ್ಬೇಡ್ರಿ, ಕರೆಂಟ್ ಸನಿಯಾಗ ಕಳಿಸ್ಬೇಡ್ರಿ. ಯಾಕೆ ಹೇಳಕತ್ತೀನಿ ಅಂದ್ರೆ ಇವತ್ತು ಅದು ಅಂಥದವಾದ ಒಂದು ಪರಿಸ್ಥಿತಿ ಆಗೈತೆ. ಒಂದು ವರ್ಷಕ್ಕೆ ಕೂಸಿತ್ತಂತ ಆ ರವೆ ಮಳೆ ಮೇಲೆ ಮೆಣಸಿನ್ಕಾಯಿ ತುಂಬ್ಕೊಂಬರಕ್ಕೆ ಹೋಗ್ಯಾಡ್ರಿ. ಇವಾಗ ಮುಕ್ಕೊಂದನ ಎದ್ದು ಕೇರಿ ಅದು ಪ್ಯಾನಿಗೆ ಚುಚ್ಚು ಹಾಕಕ್ಕೆ ಹೋಗ್ಯಾನ್ರಿ. ಕರೆಂಟ್ ಶಾರ್ಟ್ ಹೊಡೆದು ಇಲ್ಲಿಂದ ಕರೆಂಟ್ ಹೋಗಿ ಕೇರಿ ಹೊಟ್ಟೆ ಪಾಸಾಗಿ ಹೊಟ್ಟೆ ಹೊರ್ಯಾಕೆ ಅಂತಂತ ಹೆಂಗೆ ಮಾಡ್ತಂದು ದೇವ್ರಿಗತ್ತಿ ಮಾತ್ರಿ. ಅಲ್ಲಿನ ಇಲ್ಲಿ ಹೆಂಗೆ ಓಲೈತೆ ಅಲ್ಲಿನ ಹಂಗೆ ಓಲೈತೆ. ಆಗ ಆಪರೇಷನ್ ಮಾಡಿದ್ರಂತ ಕೈ ಅಡ್ಡು ಹಿಂಗೆ ಆಗಿದ್ದು ಅಂತ ಮತ್ತು ಒಳ್ಳೆ ಹೆಂಗೆ ಮಾಡ್ಯಾವು ಹೆಂಗಿಲ್ಲ ಒಳ್ಳೆ ಕೂಡಿಬಿಟ್ಟು ಅಷ್ಟೇ ಅಂತ ಅಡ್ಡು ನೋಡಿ ಒಂದ್ರ ಮ್ಯಾಗ ಒಂದು ಹಿಂಗೆ ಕುಡ್ಯಾವು. ಪಾಪ ಸಣ್ಣ ಮಗ ರೀ ಸ್ನೇಹಿತರೆ, ಏನು ಮಾಡೋದು ನೋಡಿ. ಹಿಂಗೆ ರೀ ದೇವರು ಕಿಡಿಗೇಡಿ ದೇವರು ತನ್ನ ಮ್ಯಾಗ ಹಾಕ್ಕೊಳಲ್ಲ. ಕರೆಂಟ್ ಶಾಕ್ ಅಂತೇಳಿ ಅದ್ರ ಮ್ಯಾಗ ಹಾಕ್ಕೊಂಡು ಈ ಥರ ಮಾಡ್ಯಾನ ನೋಡಿ. ದೇವ್ರು ತನ್ನ ಮ್ಯಾಗ ಯಾವುದು ಹಾಕ್ಕೊಳಲ್ರಿ. ತಿರಿ ಒಂದು ವರ್ಷಕ್ಕೆ ಕೂಸಿದಾಗ ಆಗೈತ್ರಿ. ಇವಾಗ ಏನಂದ್ರು ಒಂದು 10-12 ವರ್ಷನೇ ಅದನ್ರಿ. ಇವಾಗ ಆಪ್ರೇಷನ್ ಮಾಡಿಸ್ಬೇಕ್ರಿ. ಅವ್ರು ಯಾಕೋ ದುಡ್ಡಿನ ಪ್ರಾಬ್ಲಮ್ಗೆ ಹಿಂಗಾಗಿ ಆಪ್ರೇಷನ್ ಮಾಡಿಸಿಲ್ಲ. ನಾನೇ ಒಂದು ಸ್ವಲ್ಪ ಇರಲಿ ನೋಡಿ ಯಾವ ಥರ ಐತಿ, ಹಿಂಗೆ ನಿಮ್ಮ ಮಕ್ಕಳು ಹುಷಾರಾಗಿ ಇಟ್ಕೋರಿ ಅಂತ. ನಮಗೂ ಕೂಡ ಎಲ್ಲ ಗೊತ್ತಿರಲ್ಲ, ಯೂಟ್ಯೂಬ್ ಫ್ಯಾಮ್ಲಿಗೆ ಗೊತ್ತಾಗಲ್ಲ ಅಂಥೇಳಿ ನಾನು ನಿಮ್ಗೆ ಶೇರ್ ಮಾಡಿದೆ. ಶ್ರಾವಣ್ ಕುಮಾರ್ ನೋಡಾಕತ್ತ ನೋಡಿ ಅದನ್ನು ಯಾವ ಥರ ನೋಡಕತ್ತ. ಅದಕ್ಕೆ ನಮ್ಮ ಶ್ರಾವಣ ಪ್ಯಾನ್ ಹಾಕಕತ್ತಾಗ ನಾನು ಬೈತಿರ್ತೀನಿ ರೀ. ಒಟ್ಟು ನಾ ಹುಡ್ರ ಕೈಯ ಪ್ಯಾನ್ನ ನಮ್ಮ ಶ್ರಾವಣಿಗೆ ಒಂದು ಸ್ವಲ್ಪ ಹೇಳ್ತೀನಿ ರೀ. ಶ್ರಾವಣಿಗೆ ಹೇಳಲ್ಲ, ಯಾಕೆ ಸಣ್ಣ ಇರ್ತಾವೆ ಗೊತ್ತಾಗಲ್ಲ. ಶ್ರಾವಣಿಗೆ ಚುಚ್ಚ ಹಿಂದಕ್ಕೆ ಸರ್ದು ಹಾಕಬೇಕು ಮಾಡಬೇಕು ಅನ್ನೋ ಗೊತ್ತಿರುತ್ತೆ ನೋಡಿ. ಅದು ಯಾವ ಥರ ಆಗೈತೆ ನೋಡ್ರಿ ಆಪ್ಯಾನ ಕೈ ಯಾವ ರೀತಿ ಆಗೈತೆ ಅಂತ ನೋಡಿರ್ಬೇಕು. ನಾನು ಅದನ್ನ ಯಾಕೆ ನಿಮಗೆ ತೋರಿಸ್ಲೇಬೇಕಂತ ತೋರಿಸಿದ್ನಂದ್ರೆ ಎಲ್ಲರ ಮನೆಯಾಗ ಸಣ್ಣ ದೊಡ್ಡ ಮಕ್ಳು ಇರ್ತಾವೆ ಸ್ನೇಹಿತರೆ. ನೀವು ಕೂಡ ಒಂದಿಟ್ಟು ಹುಷಾರಾಗ್ತೀರಿ. ಪ್ಯಾನ್ ಹಚ್ಚಕ್ಕೆ ಹೋಗಿ ಈ ರೀತಿ ಶಾರ್ಟ್ ಹೊಡತ್ತಂದ್ರೆ ಚುಚ್ಚು ಹಾಕಕ್ಕೆ ಹೋಗಿ ಕರೆಂಟ್ ಶಾರ್ಟ್ ಹೊಡೆದು ಹಿಂಗೆ ಕೈಲೇ ಮ್ಯಾಕೇರಿ ಹೊಟ್ಟೆನಿಂತ ಪಾಸ್ ಆಗೈತಂತ್ರಿ. ಅದು ಹೆಂಗಾಗೈತೆ ಗೊತ್ತಿಲ್ಲ. ಒಂದು ವರ್ಷಕ್ಕೆ ಕೂಸು ಹೆಂಗೆ ತಡ್ಕೊಂತೇವೆ ಗೊತ್ತಿಲ್ಲ. ಆದರೆ ದೊಡ್ಡಾಗಿ ಅಂಬಿಡ್ರಿ ಅದು ಏನು ನೋವಿಲ್ಲ. ಈಗ ಸ್ವಲ್ಪ ಎಲ್ಲ ಅದು ಹಿಂಗೆ ಕೂಡ್ಬಿಟ್ಟೈತಲ್ಲ, ನೋವಂತಿಲ್ಲ. ಅಡ್ಡು ಹೆಂಗೆ ಕೂಡೈತನ್ನ ನಮಗೆ ಇಷ್ಟು ಹಿಂಗೆ ಇಡೋಕ್ಕಾಗಲ್ಲ, ಕೈ ನೋವಾಗುತ್ತೆ. ಅದು ಹೆಂಗೆ ಕೂಡೈತೆ ಗೊತ್ತಿಲ್ಲ. ಇವಾಗೇನು ನೋವಿಲ್ಲ. ಅವನ್ನ ಆಪರೇಷನ್ ಮಾಡಿಸ್ಬೇಕಂತ್ರಿ. ಅವ್ರಿಗೆ ಆ ಕಡೆ ನೋಡಿ ಸಂಸಾರ ಅಂದ್ಮ್ಯಾಗ ಹಾಗೆ ಸ್ನೇಹಿತರೆ. ಸಂಸಾರ ಅಂದ್ಮ್ಯಾಗ 12 ಅವ್ರು ಮನೆ ಕಟ್ಸಿದ್ರು. ಮನೆ ಕಟ್ಸಿದ ಸಾಲ ಪಾಲ ವಜ್ಜೆ ಬಿಟ್ಟೈತೆ. ಹಿಂಗಾಗಿ ಅದನ್ನು ಆಪ್ರೇಷನ್ ಮಾಡಿಸಿಲ್ಲ. ನೋಡ್ರಿ ಮುಂದೆ ಬರೋ ದಿನಗಳಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡಿಸಂತ ಬೇದೇನ್ರಿ. ಮಕ್ಕಳಿಗಿಂತ ಯಾವುದೋ ಹೆಚ್ಚಿಂದ ಅಲ್ರಿ. ಮಕ್ಳು ಚಂದಿದ್ರೆ ನಾವು ಎಷ್ಟು ದುಡಿದ್ರೂ ಮಕ್ಳಿಗೋಸ್ಕರ ದುಡಿತೀವಲ್ರಿ. ನನಗೇನು ರೀ, ಮಕ್ಳು ಚಂದ ಇರಬೇಕು, ಮಕ್ಳು ಖುಷಿಯಾಗಿರ್ಬೇಕು. ಮಕ್ಳಿಗಿಂತ ಯಾವುದೂ ಹೆಚ್ಚಿಂದಲ್ಲ. ಇದ್ದಿದ್ರಾಗ ನಮ್ಮ ಮಕ್ಳು ಖುಷಿಯಾಗಿರ್ಬೇಕು. ನನಗೆ ಅದೇ ನನ್ನ ಮುಖ್ಯ ನೋಡಿ. ನನಗೇನು ಸ್ನೇಹಿತರೆ, ಒಂದು ಏನೋ ಸಾಲಲ್ಲಿ ಸಮದಲ್ಲಿ ಸಾಲು ಸಿಗುತ್ತಾ ಬರುತ್ತಾ ಅವ್ರ ಜೀವನ ಹಾಳಾಗಬಾರ್ದಲ್ರಿ. ಮಕ್ಳ ಜೀವನ ಎಂದೂ ಹಾಳು ಮಾಡಬಾರ್ದು. ತಾಯಿ ತಂದು ಮುಂದೆ ಅವು ಮರಕ್ಬೇಕಾಗತ್ತೆ. ನಂದು ಕೈ ಎಲ್ಲರಂಗೆ ಸುದ್ದಿ ಇಲ್ಲ ನೋಡು, ಎಲ್ಲರಂಗೆ ಇದು ಇಲ್ಲ ನೋಡು ಅಂತ. ಇವಾಗ ಸಣ್ಣ ವಯಸ್ಸೈತೆ, ಆಪರೇಷನ್ ಮಾಡಿಸ್ಬೇಕು. ಅವ್ರು ಯಾಕೆ ಬಿಟ್ಟಾರೋ ಗೊತ್ತಿಲ್ಲ. ಆದರೆ ನನ್ನ ಮಕ್ಳಿಗೆ ಒಂಚೂರು ಏನಾದರೂ ಇದು ಒಂದು ಜ್ವಾಳ ಕಾಟು ತ್ರಾಸ ಆತಂದ್ರೆ ನನಗೆ ಅದು ಸೊಲ್ಯೂಷನ್ ಹುಡುಕಾಡಿ ಅದಕ್ಕೆ ಸೊಲ್ಯೂಷನ್ ಕೊಟ್ಟು ನಾನು ಅದಕ್ಕೆ ಮುಂದೆ ಇದು ಮಾಡ್ತೀನಿ ಸ್ನೇಹಿತರೆ. ಶ್ರಾವಣಿ ಹಿಂಗೆ ಮಾಡಿ ಒಮ್ಮೆ ಬಿದ್ದು ಬಿಟ್ಟಿದ್ಲು. ಕಾಟ ಮ್ಯಾಗ ಮುಕ್ಕೊಂದಾಡು ದಂಡಿಗೆ ಹೋಗಿ ಕಾಟ ನಿದ್ದೆ ಬಂದು ಒಳ್ಕೊಂಬಿದ್ದು ಬಿಟ್ಟಿದ್ಲು. ಕೈ ಒಳಗಾಗಿ ಟ್ರ್ಯಾಕ್ ಬಿಟ್ಟಿತ್ತು. ಜೀವನ ಸಮಾಧಾನ ಇಲ್ಲ. ಅದಕ್ಕೆಲ್ಲ ಎಷ್ಟು ಮಾಡ್ಬೇಕಂದ್ರೆ ಆಕೆಗೆ ಆಗಲಿ ರಾತ್ರಿ ಕುಡಿಯೋ ಕನ್ನ ನಿದ್ದಿಲ್ಲ ಸ್ನೇಹಿತರೆ. ಆಕೆಗೆ ಅಷ್ಟು ಸಂಕಟಪಟ್ಟೆ. ಆದರೂ ಅದು ಕೈ ಇವಾಗೇ ನೋವಿಲ್ರಿ. ಎಲ್ಲ ಅವು ಸಣ್ಣಕ್ಕಿದ್ಲಲ್ಲ, ಭಾಳ 2-3 ವರ್ಷಕ್ಕಿದ್ಲು ಶ್ರಾವಣಿ. ಬಿದ್ದಕ್ಕೆ ಅದು ಮಸ್ತ್ ಸಿಮ್ಟಿಮ್ ಪಟ್ಟಿ ಹಾಕಿ, ಅದು ಸಿಮ್ಟಿಮ್ ಪಟ್ಟಿ ಹಾಕಿದ್ರು ಸುದ್ದಾಲಿಲ್ಲ ಸ್ನೇಹಿತರೆ. ಮತ್ತು ಕೈ ಹಿಂಗೆ ಹಿಡಿಯೋಕ್ರಿ ಆಕಿ ಸಿಮ್ಟಿಮ್ ಪಟ್ಟಿ ಹಾಕಿದ್ರು ಇಂಥಲ್ಲೇ ಮುರಿದುತ್ತೀರಿ. ಇಂಥಲ್ಲೇ ಸ್ಟ್ರಾಕ್ ಬಿಟ್ಟಿತ್ತು. ಇಲ್ಲೇ ಕೈ ಹಿಂಗೆ ಇದಿಟ್ಟು ಪಟ್ಟಿ ಹಾಕಿದ್ರು. ಹಿಂಗೆ ಕಟ್ಟಿದ್ರು ಮುಂದೆ ಕೊಳ್ಳಾಗ ಹಾಕಿ ಹಿಂಗೆ ಬಿಡಾಕಿ ಒಟ್ಟ ಕೈ ಹಿಂಗೆ ಮಾಡ್ತಿದ್ದಿಲ್ಲ ರೀ. ಹಿಂಗೆ ಕೈ ಒಟ್ಟ ಬರ್ತಿದ್ದಿಲ್ಲ ನೋಡು. ಮತ್ತು ಹಿಂಗೆ ಮಾಡಿ ನಾನು ಇಂದಾಗ ಸಿಮ್ಟಿಮ್ ಪಟ್ಟಿ ಬಿಚ್ಚಿಂದ ನಾವು ಮನ್ಯಾಗ ಭಾಳ ಶ್ರಮ ತೊಗೊಂಡೇನಿ ರೀ. ನಾನು ಹಾಕಿದ್ದು ಎಣ್ಣೆ ಹಚ್ಚಿ ತಿಕ್ಕಿ ಮತ್ತು ಸಿಮ್ಟಿಮ್ ಬಟ್ಟೆ ಬಿಚ್ಚಿಂದ ಅವು ಬಿದಿರು ಕೊಟ್ಟಿರ್ತಾರೆ ಸ್ನೇಹಿತರೆ. ಬಿದಿರು ಹಾಕಿ ಕಟ್ಟಿದ್ರು. ಆ ಬಿದಿರು ಹಾಕಿ ಕೈ ಕಟ್ಟಿದ್ದೇನೆ ರೀ. ಒಟ್ಟ ಇಲ್ಲೇ ನೋಡ್ರಿ, ಇಲ್ಲೇ ಒಂದು ಕೈ ಹಿಂಗೆ ಹೊಟ್ಟೆ ಬರ್ತಿದ್ದಿಲ್ಲ. ಬಿದಿರು ಹಾಕಿ ಉದ್ದಕ್ಕೆ ಕಟ್ಟಿದೆ. 1 ವಾರ ಕಟ್ಟಿದ್ದೇನೆ ರೀ. ಕೈ ಹಿಂಗೆ ಹಿಡ್ಕೊಂಡು ಬಿಟ್ಲು. ಸರಿ ಹೋತ್ರಿ. ಮತ್ತು ರಗತ್ ಆಡ್ದಂಗೆ ಸಜ್ಕ ತುಪ್ಪ ಇಂಥ ಭಾಳ ಉಣಿಸ್ಕೇರಿ ರಿಕವರ್ ಆಯ್ತು. ಹಂಗೆ ನಮ್ಮ ಶ್ರಾವಣಿಗೂ ಕೈ ಒಮ್ಮೆ ಟ್ರ್ಯಾಕ್ ಬಿಟ್ಟು ಬಿದ್ದಾಗ ಟ್ರ್ಯಾಕ್ ಬಿಟ್ಟೈತೆ. ಅದೇ ಟ್ರ್ಯಾಕ್ ಬಿಟ್ರೆ ಆ ಸಮಸ್ಯೆ ಅಲ್ಲ, ಕೈ ಮುರಿದು ಸಮಸ್ಯೆ ಅಂದರು. ಆದರೂ ನನಗೆ ಅವಾಗ ಅಷ್ಟು ಭಯ ಆಗಿತ್ತು ಸ್ನೇಹಿತರೆ.
ಇವತ್ತು ಮನೆಗೆ ಹುಲಿಗೆಮ್ಮ ತಾಯಿ ಬಂದಿದ್ಲು, ಹುಲಿಗೆಮ್ಮ ಎಲ್ಲಮ್ಮ ತಾಯಿ ಬಂದಿದ್ಲು. ಇವತ್ತೇನು ವಾರ ಅಲ್ಲ, ತಿಥಿಯಲ್ಲ ಹೆಂಗೆ ಬಂದಾರ ಅಂತೀರಿ ಸ್ನೇಹಿತರು. ಯಾಕಂದ್ರೆ ಇಲ್ಲಿ ಜಾತ್ರೆ 3 ವರ್ಷಕ್ಕೊಮ್ಮೆ ಹುಲಿಗೆಮ್ಮ ಜಾತ್ರೆ ಮಾಡ್ತಾರೆ, ಎಲ್ಲರೂ ಬ್ಯಾಟಿ ಮಾಡ್ತಾರೆ. 3 ವರ್ಷಕ್ಕೊಮ್ಮೆ ಅವರು ಊರಾಗ ಆಡ್ತಾರೆ, ಜೋಗ ಆಡ್ತಾರೆ. ನಾವು ಅಕ್ಕಿ ನೀರು ಕೇರಿ ನನ್ನ ತಾಕಿದ್ದಂತ 50 ರೂಪಾಯಿ ಕೊಟ್ಟೆ. ಅಮ್ಮ 50 ರೂಪಾಯಿ ಡಬಡವನ್ನ ತೊಗೊಂಡು ಮತ್ತು ಹಿಂಗೆ ಐತೆಮ್ಮ ನಮ್ಮ ಪರಿಸ್ಥಿತಿ ಅಂದೆ. ಆಯ್ತವ ನೀ ಇದ್ದಷ್ಟು ಇಡು ಅಂದು ಮತ್ತು ಇದಾದ್ರು ಖುಷಿ ಆದರು. ಹರೀಶ್ ಹೋದ್ರು ಸ್ನೇಹಿತರೆ. ಒಳ್ಳೇದು ಮಾಡಲಿ ತಾಯಿ ಕೊಟ್ರ, ಅವ್ರು ಕೊಟ್ಟಿದ್ದನ್ನು ದೇವ್ರು ನಮಗೆ ಅವ್ರು ಕೊಟ್ಟಿದ್ದು ಅವ್ರಿಗೆ ಕೊಡೋಕೆ ಏನೈತೆ ರೀ, ದೇವ್ರು ನಮಗೆ ಕೊಟ್ಟಿರ್ತಾರಂತ ಅದನ್ನು ಅವ್ರಿಗೆ ಕೊಡೋದು ಹೊಳ್ಳಿ. ಅದಕ್ಕೆ ಸ್ನೇಹಿತರೆ ಕೊಡಬೇಕು, ದೇವರಿಗೂ ಮಾಡಬೇಕು. ನಾನು ಅಲ್ಲಿ ಕಾಜಿ ಗುಂಡಿ ಮಾಡೋಕೆ ಹೊರಗೆ ಕುಂತಿದ್ದೆ. ಅವರು ಮತ್ತು ಒದರಿಲಿಲ್ಲ, ನಾನೇ ಅವ್ರು ಹೊಂಟಿದ್ರು ಕರ್ಕೊಂಬಂದು ಕೇರಿ ಅವರು ಕಾಲು ಹಾಕಿ ಜೋಗಮ್ಗಳು ಉದು ಹಾಕಿರೋದು ಮಾತಾ ಬೇರೆ ಸ್ನೇಹಿತರೆ. ಜೀವಕ್ಕೆ ಸಮಾಧಾನ ಆಗೋದೇ ಬೇರೆ. ಬರೀ ಇವತ್ತು ಇಡ್ಲಿ ಮಾಡೋಕೆ ಹೋಗಿ ಗಿಡ್ಲಿ ಆಗೈತ್ರಿ. ಇವತ್ತು ಶ್ರಾವಣ ಇಡ್ಲಿ ಅನ್ನಕತ್ತ, ಹಿಂಗಾಗಿ ಇಡ್ಲಿ ಅದನ್ನು ನೋಡಿರತ್ತ ಹಾಕಿದ್ರತ್ತಾನೆ 2 ಬರ್ತಾವನು. ನನಗೆ ಇಡ್ಲಿನೇ ಬೇಕು ಮಮ್ಮಿ, ದೋಸೆ ಒಲ್ಲಂದ. ಆ ದೋಸೆ ಇಟ್ಟ ಹೋಗಿ ಇಡ್ಲಿ ಹಾಕಿದೆ. ಇಡ್ಲಿ ಬರಲಿಲ್ಲ, ಅವಷ್ಟು ಬಾಂಡೆ ಅದು ಒಂದು ಪುಟ್ಟೆ ಅದು. ಇವತ್ತೇನು ಟೀಚಿಂಗ್ ಮಾಡೋದೊಂದು ಆಗಂಗೆ ಕಾಣಲ್ಲ ಸ್ನೇಹಿತರೆ. ಟೈಮು ಭಾಳ ಆಗೈತಿ ಇವಾಗ. ನೋಡೋಣ್ರಿ ಮಾಡ್ಬೇಕಂತ ಮಾಡೀನಿ. 2 ಕಾಜಿ ಗುಂಡಿದ್ದು 2 ಮಾಡೀನಿ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಳೋದ್ರಿ. ಮತ್ತು ಮಿಕ್ಕಿದ್ದು ಏನು ಮಾಡೋದು ಹೇಳ್ರಿ. ಬರೀ ಮತ್ತು ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಟೈಮು 5 ಗಂಟೆ ಮ್ಯಾಗ ಹಾಕಿ ಬಂದಿತ್ತು ಇವಾಗ. ನೋಡಿ ಇಡ್ಲಿ ಮಾಡಕ್ಕೆ ಹೋಗಿ ಅಷ್ಟು ಬಾಂಡೆ ಜೋಡೋದು. ಬರೀ ಏನರ ಒಂದಿಟ್ಟು ಏನರ ಮಾಡಿದ್ವಿ ಅಂದ್ರೆ ಬಾಂಡೆ ಆತವ್ರಿ. ತಿಕ್ಕು ತೊಳೆವು ಅದೊಂದು ಬೇಸರ ನೋಡಿ. ಉಣ್ಣಕ್ಕೆ ಬೇಸರ ಆಗಲ್ಲ, ತಿಕ್ಕು ತೊಳೆದು ಅದೇ ನೋಡಿ ಸ್ನೇಹಿತರೆ. ಹೆಣ್ಮಕ್ಳು ಯಾವ್ದಾರ ಇಲ್ಲಿ ಮಾಡೋರು ಹೋಗ್ಬಿಟ್ಟಾರ ಈಗ. ಮಸ್ತಾಗ ಶಿಸ್ತಾಗಿ ಊಟ ಬೇಕು, ಶಿಸ್ತಾಗಿ ಬಟ್ಟೆ ಜಾಕ ಮಾಡೋಕೆ ಬೇಸರ ಮಾಡ್ಕೊಳಲ್ಲ, ಬಟ್ಟೆ ಉಟ್ಕೊಳಕ್ಕೂ ಬೇಸರ ಮಾಡ್ಕೊಳಲ್ಲ. ಅದೇ ಬಟ್ಟೆ ಒಗ್ಯಾಕ ಬೇಸರ, ನೀರು ತರಕ ಬೇಸರ, ಹಿಂಗೈತೆ ನೋಡಿ. ಟೈಮನು 7 ಮ್ಯಾಗ ಆಗೈತಿ. ದೇವ್ರ ಮುಂದೆ ದೀಪ ಹಚ್ಚಬೇಕು. ಇವತ್ತು ನೈಟಿಗಳು ಹಿಡಿಯಕ್ಕೆ ಬಂದವ್ರಿ. ಒಟ್ಟು 4 ನೈಟಿ 2 ಲಂಗ ಅದಾವ ಸ್ನೇಹಿತರೆ. ಜಂಪರ್ಗಳು ಹಂಗೆ ಅದ, ಇದೊಂದು ಹೊಲಿಬೇಕು. ಹಿಂಗೆ ಜಂಪರ್ಗಳು ನೋಡಿ 5 ಜಂಪರ್ ಹೊಲಿಯಕ್ಕೆ ಹೋಗ್ಯಾರ, ಅಲ್ಲೇ ಬಿದ್ದವ್ರು. ಅಲ್ಲೇ ಕೊಟ್ಟು ಹೋಗ್ಯಾರ, ಅಲ್ಲೇ ಬಿದ್ದವು. ಅವು 6 ಜಂಪರ್ ಹೊಲಿಯಕ್ಕೆ ಹೋಗ್ಯಾರ, ಅಲ್ಲೇ ಬಿದ್ದವು ಸ್ನೇಹಿತರೆ. ಯಾವ್ದು ಮಾಡ್ಬೇಕು. ಮತ್ತು ಇದ್ರ 4 ಅಸ್ತ್ರ ಬ್ಲೌಸ್ ಇದಾವೆ. ಅಲ್ಲಿ 5 ಬ್ಲೌಸ್ ಕಟ್ ಮಾಡಿ ಅಲ್ಲೇ ಅದ. ಇವತ್ತು ಏನು ಟೀಚಿಂಗ್ ಮಾಡೋದಲ್ಲ ನೋಡಿ. ರೇಷನ್ ತೊಗೊಂಬಂದೀನಿ, ರೇಷನ್ ತಂದು ಇಲ್ಲೇ ಇಟ್ಟೀನಿ ರೀ. ಹಿಂಗಾಗಿ ಇದಕ್ಕೆ ಹೊಲಿಯಾಕ 30 ರೂಪಾಯಿ ಕೊಡ್ತೀನಿ ಅಂತ ಹೇಳ್ಯಾರು. 30 ರೂಪಾಯಿ ಕೊಡ್ತೀನಿ ರೀ, ಹೊಲೀರಿ ಅಂತ ಹೇಳ್ಯಾರ. ಕೂಳು ತುಂಬ್ತಾರಂತ್ರಿ. ಮಗಳು ಡಿಲೇ ದಿಂದ ಬಿದ್ದ ಸ್ನೇಹಿತರೆ. ಅವ್ರ ಮಗಳು ಕೂಳು ತುಂಬ್ತೀನಿ ಹೊಲಿಯವ ಅಂತಂದು. ಅದಕ್ಕೆ ಸುತ್ತ 50 ರೂಪಾಯಿ ಆಗ್ತೈತೆ ರೀ. ಹೊಟ್ಟಿನ ಚೀಲೆ ಹೊಲ್ದಂಗೆ ರೀ. ಇದು ಕೂಡ 50 ರೂಪಾಯಿ ಆಗ್ತಿತ್ತು. ಮತ್ತು ಏನು ಮಾಡ್ಬೇಕು, 30 ರೂಪಾಯಿ ಕೊಡ್ತೀನಿ ಅಂದ್ರೆ ಯಾಕಿಲ್ಲಕ್ಕ ಇದು ಮಾಡಿದೆ. ಇದೊಂದು ಡ್ರೆಸ್ ತೊಗೊಂಡಾರಿ. ಈಗ ಅರ್ಜೆಂಟ್ ಹಿಡಿದು ಕೊಡ್ಬೇಕು ರೀ ಡ್ರೆಸ್. ಅದನ್ನು ಇಟ್ಟಿನ್ರಿ, ಅದನ್ನು ಕೂಡ ಇಲ್ಲಿ ಹಳ್ಯಾಗ. ಅದನ್ನು ನೈಟಿ ಅರ್ಜೆಂಟ್ ಹಿಡಿಬೇಕು. ಇಷ್ಟು ಮನೆ ತುಂಬ ಬಿದ್ದಾವ್ರಿ. ನಾನು ಕೂಡ ಚಪಾತಿ ಹಿಟ್ಟು ನಾದೀನಿ. ಶ್ರಾವಣಕುಮಾರ ದೇವ್ರಿ ದೀಪ ಹಚ್ಚಕ್ಕೆ ಹೋಗ್ಯಾರ. ಚಪಾತಿ ಹಿಟ್ಟು ನಾದೀನಿ. ಸಾಂಬಾರು ಐತೆ, ಮುಂಜಾನೆ ಮಾಡಿ ಚಟ್ ಮಾತ್ರ ಎಲ್ಲ ಆಸೆ ಐತ್ರಿ. ಇದನ್ನು ಇದಕ್ಕೆ ಹಾಕಬೇಕು ನೋಡಿ. ಸಾಂಬಾರು ಕಾಸಿ ಚಪಾತಿ ಮಾಡಿಬಿಡ್ತೀನಿ ಸಂಜೆ ಊಟಕ್ಕೆ. ಹಿಟ್ಟನಾದ್ರೆ ಇಟ್ಟು ಎಣ್ಣಿಲ್ರಿ, ಬರೀ ಇಟ್ಟು ಅದೊಂದು ಸೀರೆ ಹೊಲಿದು, ಅದೊಂದು ಡ್ರೆಸ್ ಹಿಡಿದು, ಅದೊಂದು ನೈಟಿ ಹೊಲಿದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ಅವನ್ನ ಟಿಚ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ಬೇಕಂದೆ. ಮತ್ತು ಚಪಾತಿ ಮಾಡಿ ಶ್ರಾವಣಕುಮಾರ್ಗೆ ಹಸಿಕೊಟ್ಟು ಅವ್ರ ಮಲಗಿಸೆ ಹೊಲಿಬೇಕಂತೇಳಿ ಇದೊಂದಿಷ್ಟು ಕಮೆಂಟ್ಗಳು ಭಾಳ ಇಷ್ಟ ಆದವು ಸ್ನೇಹಿತರೆ. ಅದಕ್ಕೆ ನೀವು ಒಂದನ್ನು ಶೇರ್ ಮಾಡಿದ್ರಾತು. ನನ್ನ ಇವು ಕಮೆಂಟ್ ನೋಡಿ ನನಗೆ ಅನಿಸಿದ್ದನ್ನು ನಿಮ್ಮ ಹೇಳಿದ್ರಾತಂತ ನಾನು ಇನ್ನೊಂದು ಫೋನ್ಯಾಗ ಕಮೆಂಟ್ಗಳು ಓಪನ್ ಮಾಡಿದ್ದು ನೋಡಿ. 2 ಮಕ್ಕಳನ್ನು ಕಟ್ಟಿಕೊಂಡು ಯಾರು ಸಹಾಯ ಇಲ್ಲದೆ ಜೀವನ ಮಾಡುವುದಕ್ಕೆ ಧೈರ್ಯ ಬೇಕು. ನಿನ್ನನ್ನು ನೋಡಿದರೆ ಖುಷಿ ಆಗುತ್ತೆ. ದೇವರು ನಿನ್ನನ್ನು ಮಕ್ಕಳನ್ನು ಕಾಪಾಡಿಲಿ ಅಂತ ರೇಣುಕಾ ಸಿಸ್ಟರ್ ಕಮೆಂಟ್ ಹಾಕಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ತುಂಬ ಖುಷಿ ಆಯಿತು. ನನ್ನನ್ನು ನೋಡಿದ್ರೆ ನಿಮಗೆ ಖುಷಿ ಆಗುತ್ತಾ, ನಿಮ್ಮ ಕಮೆಂಟ್ ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಇದೇ ನೋಡಿ ಸ್ನೇಹಿತರೆ, ಅವರಿಗೆ ನಮ್ಮನ್ನು ಇಷ್ಟು ಎಲ್ಲ ಮಕ್ಕಳು ತೊಗೊಂಡು ಇಡೀ ಜೀವನ ಕಷ್ಟ ಭಾಳ ಸ್ಟ್ರಗಲ್ ಪಡ್ತೀನಿ ರೀ. ಜೀವನ ಅನ್ನೋದು ಭಾಳ ಕಷ್ಟ ಅನ್ನೋಕೇನ್ರಿ. ಆದರೆ ಇವತ್ತು ಮಾತಿ ಬಂದಂತ ಅವ್ರು ಹೇಳ್ತಾರೆ ಅಂತ ಹೇಳಕತ್ತೀನಿ. ಕಷ್ಟ ಅಂದರೂ ನಮಗೆ ಇರ್ತಾ, ಸುಖ ಇದ್ರೂ ನಮಗೆ ಇರುತ್ತೆ. ನಾವು ಕಷ್ಟಪಡ್ತೀವಿ ಅಂತೇಳಿ ಡೈಲಿ ನಾವು ಕಷ್ಟಪಡ್ತೀವಿ ಅಂದ್ರೆ ಅದು ನಿಮಗೂ ಬೋರ್ ಆಗುತ್ತಾ ಕಷ್ಟ. ಮತ್ತು ನೀವೇನು ಮಾಡಿರಿ, ಯಾರು ಕೊಟ್ಟಿದ್ದೇನ್ರಿ, ದೇವ್ರು ಕೊಟ್ಟಿದ್ದಲ್ಲ, ದೇವ್ರು ಕೊಟ್ಟಿದ್ದು ನಾವು ಉಣ್ಲೇಬೇಕಾಗತ್ತೆ. ನೀವು ಹೇಳಿದ್ರಲ್ಲ 2 ಮಕ್ಕಳು ತೊಗೊಂಡು
2 ಮಕ್ಕಳು ಕಟ್ಟಿಕೊಂಡು ಯಾರ ಸಹಾಯ ಇಲ್ಲದೆ ಜೀವನ ಮಾಡೋದಕ್ಕೆ ಧೈರ್ಯ ಬೇಕು. ನಿನ್ನನ್ನು ನೋಡಿದರೆ ಖುಷಿ ಆಗುತ್ತೆ. ದೇವರು ನಿನ್ನನ್ನು ಮಕ್ಕಳನ್ನು ಕಾಪಾಡಲಿ ಅಂತ ಹೇಳಿದ್ರಲ್ಲ. ನಿಮಗೆ ನಮ್ಮ ಧೈರ್ಯ ಬೇಕು ಅಂದ್ರೆ ಧೈರ್ಯ ಐತೆ ಬಿಡಿ ಸಿಸ್ಟರ್. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಕಾಳಜಿ ಇನ್ನೂ ಧೈರ್ಯ ಹೆಚ್ಚಾಕತ್ತೈತೆ. ನಾನು ನಿಮ್ಮೆಲ್ಲ ಕಮೆಂಟ್ ನೋಡಿ ನನಗೆ ಇನ್ನೂ ಇದೇ ಥರ ಧೈರ್ಯ ಹೆಚ್ಚಾಗಬೇಕಂದ್ರೆ ನಿಮ್ಮ ಒಳ್ಳೆ ಒಂದು ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ನಿಮಗೆ ನಮ್ಮನ್ನು ನೋಡ್ರಿ ಖುಷಿ ಆಗುತ್ತಲ್ಲ, ನನಗೆ ನಿಮ್ಮ ಕಮೆಂಟ್ ನೋಡ್ರಿ ಖುಷಿ ಆಗುತ್ತೆ ನೋಡಿ. ಖರೆ ನಿಜವಾಗ್ಲೂ ರೀ, ಈ ಮಾತ್ರ ನಿಮ್ಗೆ ಸುಮ್ಮನೆ ಹೇಳಕತ್ತಿಲ್ಲ. ನಿಮಗೆ ಎಷ್ಟು ನಾನು ನೋಡ್ರಿ ಎಷ್ಟು ಖುಷಿ, ಎಷ್ಟು ಪ್ರೀತಿ ವಾತ್ಸಲ್ಯ ಐತಲ್ಲ ನಿಮ್ಮ ಕಮೆಂಟ್ಗಳ ಮ್ಯಾಗೂ ಅಷ್ಟೇ ಖುಷಿ ಪಡ್ತೀನಿ ನಾನು. ಪ್ರತಿಯೊಂದು ಕಮೆಂಟಿಗೂ ಲೇಟಾಗಿ ಇದು ರಿಪ್ಲೈ ಕೊಟ್ಟರು ಖುಷಿ ಪಡ್ತೀನಿ. ಎಲ್ಲ ಕೆಲಸ ಮಾಡಿ, ಅಡುಗೆ ಮಾಡಿ, ಬಟ್ಟೆ ಕೂಡ ಟಿಚ್ ಮಾಡ್ತೀರಾ ಸಿಸ್ಟರ್, ಸೂಪರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ಮಾಡಲೇಬೇಕು ಶಾಂತ ಸಿಸ್ಟರ್, ಮಾಡಿ ನೋಡಿ. ರಾಯರ ಪೂಜೆ ಅಲಂಕಾರ ಸಿಂಪಲ್ ಆಗಿದ್ದರೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್. ನೋಡಿ ಪ್ರತಿಯೊಂದು ಕಮೆಂಟ್ಗಳ ಮೇನ್ ಕಮೆಂಟ್ಗಳು ಓದಾಕತ್ತೀನಿ. ರಜಾ ಇಲ್ಲ ಏನು ಇದು ಹೇಮಕ್ಕ ಸಿಸ್ಟರು, ರಜಾ ಇಲ್ಲ ಏನು ಶಾಲೆ, ಅಷ್ಟು ಚಿಕ್ಕ ಮಕ್ಕಳಿಗೂ ಸೂಟಿ ರಜಾ ಐತೆ ಇಲ್ಲ ಅಂತೆಲ್ಲ ಸಿಸ್ಟರ್. ನಾನು ಲೊಕೇಶನ್ ಹಚ್ಚಿ ನೋಡಿ ಇಬ್ಬರಿಗೂ, ಸುಮ್ಮನೆ ಆ ಕಡೆ ಅಡ್ಡಾಡ್ತಾರೆ ಇಬ್ಬರು, ಶ್ರಾವಣ್ ಕುಮಾರ್ ಹಾಕಿನು ಅಂತೇಳಿ ಇಬ್ಬರು ಕೂಡ ಸ್ವಲ್ಪ ಶ್ರಾವಣಿಗೆ ರೂಢ ಬೀಳಿ ಅಂಥೇಳಿ ಲೊಕೇಶನ್ ಹಚ್ಚಿ ನೋಡಿ. ಟೈಲರಿಂಗ್ ಮಾಡಿದರೆ ತುಂಬಾ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಸಿಸ್ಟರ್ ಅಂತ ನವಾಜ್ ಸಿಸ್ಟರ್ ಕಮೆಂಟ್ ಮಾಡ್ಯಾರ. ಏನು ಮಾಡೋದು ಬರೋದೆ ಸಿಸ್ಟರ್, ಈ ಕಮೆಂಟ್ ಓದಿ ನಾನು ಈ ಕಮೆಂಟು ನಾನು ಇನ್ನೂ ವಿಡಿಯೋದಾಗೂ ರಿಪ್ಲೈ ಕೊಟ್ಟೀನಿ. ಅಕ್ಕ ನಿಮ್ಮ ಸ್ವಂತ ಮನೇನ ಅಥವಾ ಬಾಡಿಗೆ ಮನೇನ ಅವ್ರಿಗೆ ಕ್ಯೂರಿಯಾಸಿಟಿ ಐತೆ. ಆ ವಿಡಿಯೋ ನಾಳೆ ಬರುತ್ತೆ ನಿಮಗೆ. ಏನು ಸಿಸ್ಟರ್ ನಾನು ಹೇಳೋದಿಲ್ಲ, ಜೀವನದಾಗ ಯಾವುದು ಸ್ವಂತದ ಎಂಥ ನಮ್ಮ ಸ್ವಂತದ ನಮ್ಮ ಕೈಯಾಗ ಸಿಗಲ್ಲ, ಇನ್ನು ಮನೆ ಯಾವ ಲೆಕ್ಕ ಸಿಸ್ಟರ್. ಆದರೆ ಇದು ನನಗೆ ಸ್ವಂತ ಮನೆಯೂ ಅಲ್ಲ, ಬಾಡಿಗೆಯನ್ನು ಕಟ್ಟಲ್ಲ, ಅರ್ಥ ಮಾಡ್ಕೊರಿ. ನಾನು ನಿಮಗೆ ಕಮೆಂಟ್ ಮೂಲಕ ರಿಪ್ಲೈ ತಿಳಿಸೀನಿ, ನೋಡಿರೋ ಇಲ್ಲ ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾ ಹೇಳಿ ನಾಳೆ ವಿಡಿಯೋದಾಗ ಬರುತ್ತೆ. ನಾಳೆ ವಿಡಿಯೋದಾಗ ಹೇಳಿ ನೋಡಿ ಕ್ಲಿಯರಾಗಿ ಅಂತ ಹೇಳೀನಿ. ಒಂದು ಸ್ವಲ್ಪ ಮಿಸ್ಟೇಕ್ ಆಗುತ್ತಾ, ನಾಳೆ ವಿಡಿಯೋದಾಗ ಕ್ಲಿಯರಾಗಿ ಹೇಳ್ತೀನಿ ಅಂತ ಕಮೆಂಟ್ ಮಾಡೋದು ಬಿಟ್ಟು ನಾಳೆ ವಿಡಿಯೋದಾಗ ಹೇಳಿ ಕ್ಲಿಯರಾಗಿ ಅಂತ. ನಾನು ಸಾರಿ ಸಿಸ್ಟರ್, ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ನೋಡಿ. ನಾನು ಹಂಗೆ ಯಾವ್ದಾರ ಒಂದು ಟೆನ್ಷನ್ದಾಗ ಯಾವ್ದಾರ ಮಾಡಿರ್ತೀನಿ, ಕ್ಷಮೆ ಇರಲಿ, ನಿಮ್ಮ ಕ್ಷಮೆ ಇದ್ದೇ ಇರುತ್ತಾ. ಹಾಯ್ ಅಕ್ಕ ಮಿಸ್ ಯು ವಿಡಿಯೋ ಅಂತ. ಚೈತ್ರಾ ಸಿಸ್ಟರ್ ಎಲ್ಲಿ ಹೋಗಿದ್ರಿ, ನಾವು ಮಿಸ್ ಮಾಡ್ಕೊಂಡೀವಿ ನಿಮ್ಮ ಕಮೆಂಟ್ಗಳೆಲ್ಲ. ನೀವು ತುಂಬ ಒಳ್ಳೆ ಕಮೆಂಟ್ ಹಾಕ್ತೀರಿ, ತುಂಬ ಖುಷಿ ಆಯಿತು ಇವತ್ತು ನಿಮ್ಮ ಕಮೆಂಟ್ ನೋಡಿ. ಅದಕ್ಕೆ ಹಲೋ ಸಿಸ್ಟರ್ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿದ್ದು ನಿಮಗೆ. ಥ್ಯಾಂಕ್ ಯು ಸೊ ಮಚ್ ಚೈತ್ರಾ ಸಿಸ್ಟರ್. ನೋಡಕತ್ತಿದ್ರಂದ್ರೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು. ಸುರೇಖಾ ಸಿಸ್ಟರ್ ಹಾಯ್ ಸಿಸ್ಟರ್, ಡೈಲಿ ಒಂದು ಕಮೆಂಟ್ ಹಾಕ್ತಾರ, ಹಾಯ್ ಸಿಸ್ಟರ್. ನಿಮ್ಮ ಅನಿಸಿಕೆ ವಿಡಿಯೋ ನೋಡಿರ್ತಿಲ್ಲ, ನಿಮಗೇನು ಅನಿಸುತ್ತಾ ಅದ್ರ ಬಗ್ಗೆ ತಪ್ಪು ನೆಗೆಟಿವ್ ಇರಲಿ ಪಾಸಿಟಿವೇ ಇರಲಿ ಎರಡು ಸಮನಾಗಿ ತೊಗೋಬೇಕು. ನಾವು ನೆಗೆಟಿವ್ ಪಾಸಿಟಿವು ಎರಡು ಸಮನಾಗಿ ತೊಗೋಬೇಕು. ಇವತ್ತು ತಪ್ಪರ ಇರಲಿ ಸರಿಯರ ಇರಲಿ ಎರಡು ಸಮನಾಗಿ ತೊಗೋಬೇಕು ಸ್ನೇಹಿತರೆ. ನಾನು ಒಂದು ಸ್ವಲ್ಪ ಇಂಗ್ಲೀಷ್ ಕಲಿಯಾಕತ್ತೀನಿ ರೀ, ಯಾಕಂದ್ರೆ ನಾನು ಎಲ್ಲ ಯೂಟ್ಯೂಬಲ್ಲಿ ಮೇಂಟೈನ್ ಮಾಡ್ಬೇಕಂದ್ರೆ ಇಂಗ್ಲೀಷ್ ಭಾಳ ಮುಖ್ಯ ಐತೆ. ಇದಕ್ಕಂತಲ್ಲ ಜೀವನಕ್ಕೆ ಇಂಗ್ಲೀಷು ಬೇಕು ರೀ, ಎಲ್ಲನೂ ಬೇಕು ಸ್ನೇಹಿತರೆ. ಈಗ ಹಂಗೆ ರೊಟ್ಟಿಗೆ ಪಲ್ಯ ಇರ್ಲಿಕ್ಕಂದ್ರೆ ಹೆಂಗೆ, ಅನ್ನಕ್ಕೆ ಸಾರು ಇರ್ಲಿಕ್ಕಂದ್ರೆ ಹಂಗೆ ಕನ್ನಡ ಕೂಡ ಇಂಗ್ಲೀಷ್ ಇರಲಿಕ್ಕೂ ನಡೆಯಲ್ಲ. ರೊಟ್ಟಿ ಪಲ್ಯ ಹೆಂಗೆ ಊಟ ಮಾಡ್ತೀವಿ ಹಂಗೆ ಕನ್ನಡ ಕೂಡ ಇಂಗ್ಲೀಷ್ ಹಂಗೆ ಬೇಕೇ ಬೇಕು. ಅದಕ್ಕೆ ನಾನು ಕಲಿಯೋಕ್ಕೆ ಟ್ರೈ ಮಾಡಾಕತ್ತೀನಿ. ತುಂಬ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ಇದೇ ಥರ ಕಮೆಂಟ್ ಹಾಕ್ರಿ. ನಾನು ನಿಮ್ಮ ಹೆಸರು ಕನ್ನಡದ ಟೈಪ್ ಮಾಡಾಕಿದ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ ಓದಿ ಹೇಳಕ್ಕೆ. ನನಗೆ ನಿಮ್ಮ ಕಮೆಂಟ್ಗಳಾಗ ನಿಮ್ಮ ಹೆಸರು ಏನಾದರೂ ಮಿಸ್ಟೇಕ್ ಓದಿದಂದ್ರೆ ದಯವಿಟ್ಟು ಕ್ಷಮೆ ಇರಲಿ, ಯಾರೂ ಬೇಜಾರು ಮಾಡ್ಕೋಬೇಡಿ. ಈ ಬಡಪಾಯನ್ನು ಕ್ಷಮಿಸಿ ಬೆಳೆಸಿ ಉಳಿಸಿ ಎಲ್ಲ ತನಕ ಕೇಳ್ಕೊಂಡಿದ್ದೆ ನೋಡಿ. ಬರ್ರಿ ನಾನು ಕೂಡ ಚಪಾತಿ ಮಾಡಿ ಮಕ್ಕಳು ಮನೆಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿರಿ. ಇವಾಗ ಟೈಮು 10 ಗಂಟೆ, ನಾನು ವಿಡಿಯೋ ಎಂಡ್ ಮಾಡುವಂಥ ಸಮಯ. ರಾತ್ರಿ 10 ಗಂಟೆ ಆಗೈತೆ. ಶ್ರಾವಣ್ ಕುಮಾರ್ನ ಹಸಿ ಅವ್ರಿಗೆ ಚಪಾತಿ ಮಾಡಿ ಅವ್ರು ಮಲಗಿಸಿ ಮತ್ತು ಡ್ರೆಸ್ ಫಿಟ್ಟಿಂಗ್ ಮಾಡಿಕೊಟ್ಟು, ಇದೊಂದು 30 ರೂಪಾಯಿ ಹೊಲದ್ದು, ಇದೊಂದು ನೈಟಿ ಮಾನ್ಯ ಅವ್ರಿಗೆ ಹೊಲಕ್ಕೆ ಕೊಟ್ಟಿದ್ದೆ, ತಳ್ಯಾಕಾಗಿತ್ತು. ಕಟ್ ಮಾಡಿ ಇದು ಹಿಡಿದು ಅವರು ಕೂಡ ಮಲ್ಕೊಂಡಾರ. ನನಗೆ ಅವ್ರ ಪೂರ್ತಿಯಾಕ 2-3 ಚಪಾತಿ ಮಾಡಿ ಗ್ಯಾಸ್ ಬಂದ್ ಮಾಡಿ ಬಿಟ್ಟಿದ್ದೆ. ಇವಾಗ ಮತ್ತು ಸಾಂಬಾರು ಕಾಸ್ಕೊಳಕತ್ತೀನಿ. ಈಗ 10 ಗಂಟೆ ಆಗೈತ್ರಿ. ಈಗ ಹಂಗೆ ಹೊಟ್ಟೆ ಹಗರ ಅಂತೈತಿ, ಹಂಗೆ ಯಾಕೆ ಮುಕ್ಕೊಂಡದಂತೆ ಅವ್ರಿಬ್ರು ಗುಂಡೋಗ್ಯಾರ.
ಸಾಂಬಾರು ಕಸಾಕಿಟ್ಟೀನಿ 2-3 ಚಪಾತಿ ಮಾಡ್ಕೊತೀನಿ ರೀ ನಾನು. ಬೇಕಾಗಿ 2 ತಿಂದ್ರಾತು ಒಂದು ಎಕ್ಸ್ಟ್ರಾ ಉಳಿಯಲಕ್ಕ ಮಾಡೋಕೆ ಮತ್ತು ಉಣ್ಬೇಕು ಅನಿಸ್ತಂದ್ರೆ ಹೊಟ್ಟೆ ಭಾಳ ಹಸ್ತೈತೆ ಸ್ನೇಹಿತರೆ. ರೊಟ್ಟಿಲ್ಲ ನೋಡಿ 2 ನೋಡಿ ಇನ್ನೊಂದಿಷ್ಟು ಹಿಟ್ಟು ಫ್ರಿಜ್ಜ ಇಟ್ಟೀನಿ ನೋಡಿ. ಇನ್ನೊಂದು ಸ್ವಲ್ಪ ಹಿಟ್ಟು ಇಟ್ಟಕ್ಕೆ ನಾದೀನಿ ರೀ. ನಾದೋದು ಸಾಯಂಕಾಲ ಆಟೆ ಎಲ್ಲ ಹಿಂಗಾಗಿ ಆಳಿ ಮುಚ್ಚಿ ಡಬ್ಬ್ಯಾಗ ಇಟ್ಟೀನಿ. ಇನ್ನು ಮೊಸರು ಎಪ್ಪಾಕಿ ಮೊಸರು ನಾಳೆ ಉಂತಾರೆ. ನಾಳೆ ಕಾಳು ಪಲ್ಯ ಚಪಾತಿ ಒಂದು ರೊಟ್ಟಿ ಮಾಡಿಬಿಡ್ತೀನಿ ಬೆಳಗ್ಗೆ. ಇವಾಗ 3 ಚಪಾತಿ ತೊಗೊಂಡು ಬರೋಕೆ ಸಾರು ನೋಡಿ ಗ್ಯಾಸ್ ಬಂದ್ ಮಾಡಿದೆ. ಸಾರಕ್ಕೆ ಬಂತು. ಬರ್ರಿ ಚಪಾತಿ ಮಾಡಿ ಊಟಕ್ಕೆ ಹಾಕ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿರಿ. ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು. ಚಪಾತಿ ಸಾಂಬಾರು ಮಧ್ಯಾಹ್ನದಾಗ ಮಾಡಿ ಮುಂಜಾನೆನೇ ಮಾಡಿದ್ದು ಸ್ನೇಹಿತರೆ. ಅದನ್ನೇ ಬಿಸಿ ಮಾಡ್ಕೊಂಡು 2-3 ಬಿಸಿ ಚಪಾತಿ ಮಾಡಿ 2 ಹಾಕ್ಕೊಂಡಿನಿ. ಇನ್ನೊಂದು ಐತೆ. ಇವು 2 ಉಣ್ತೀನಿ ರೀ. ಸಾಕಾತಂದ್ರೆ ಅಲ್ಲಿಗೆ ಕೈ ತಕ್ಕೋತೀನಿ. ಬೇಕಂದ್ರೆ ಉಣ್ಣಾತು. ನಮ್ಮ ಹೊಟ್ಟಿನ ಮಾಡ್ಕೊಂಡು ಉಣ್ಲೇಬೇಕಲ್ರಿ. ಮಕ್ಕಳು ಹೊಟ್ಟಿ ನಾವು ಹೆಂಗೆ ಮಾಡ್ಕೊಡ್ತೀವಿ, ನಮ್ಮ ಹೊಟ್ಟಿಗೂ ನಾವು ಕೇರ್ ತೊಗೊಳ್ಳೇಬೇಕು. ಇನ್ನೇ ಜಸ್ಟ್ ಒಂದು ಕಮೆಂಟ್ ಬಂತು ಸ್ನೇಹಿತರೆ. ಟೈಮ್ ಎಷ್ಟಾಗೈತೆ ಅಂದ್ರೆ ನಾ ಬರಗ ರಾಟಿ ಮ್ಯಾಗ ಓದ್ತೀನಿ ಮತ್ತು ಪಟ್ಟ ನೆಪ್ಪಾಗುತ್ತೆ. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಹಾಕಿದ್ರು, ಎಂಜಲ್ ತಾಟನ್ನು ರಾಟಿ ಮ್ಯಾಗಿಟ್ಟು ಊಟ ಮಾಡಬೇಡ್ರಿ ಅಂಥೇಳಿ. ಎಲ್ಲ ನಾ ತಿಟ್ಟೆ. ಇವಿಷ್ಟು ಬ್ಲೌಸ್ಗಳು ಒಂದೇ ಕಡೆ ಇಡ್ತೀನಿ. ಬೆಳಗ್ಗೆ ತೆಗೆದಿಡ್ತೀನಿ ರೀ. ಇಷ್ಟು ಕೂಡ ತೋರಿಸ್ತೀನಿ ನಿಮಗೆ ನಾಳೆ ವಿಡಿಯೋದಾಗ ಬರ್ತಾ ಯಾವ ಬ್ಲೌಸ್ ಬಂದಾವಂತ. ಅಲ್ಲಿನೂ ಸಿಕ್ಕಾಪಟ್ಟೆ ಬ್ಲೌಸ್ ಅದಾವೆ. ಟೈಮ್ ನೋಡಿ ನಾನು ಊಟ ಚಪಾತಿ ಮಾಡಿ ಹಾಕೊಂಬರ್ಬೇಕಂದ್ರೆ 10 ನಿಮಿಷ ಆಗೈತೆ. ಬರೀ ಅದು ಕಮೆಂಟ್ ಏನಂತ ನಿಮ್ಗಳನ್ನ ಶೇರ್ ಮಾಡ್ತೀನಿ. ಅವರು 2 ಚಪಾತಿಯಾಗಿ ಇಬ್ಬರು ಊಟ ಮುಗಿಸ್ಯಾರಿ. ನಾ 2 ಚಪಾತಿ ನಾ ಮುಗಿಸ್ತೀನಿ. ನಾ ಇರಲಿ ಒಂದು ಹೆಚ್ಚಿಗೆ ಉಣ್ಣಂಗೆ ಆತಂದ್ರೆ ಇನ್ನೊಂದು ಹೆಚ್ಚಿಗೆ ಇತ್ತಂದ್ರೆ ಉಂಡು ಬಿಡ್ತೀವಿ. ಇಲ್ಲಿಕ ಮಾಡ್ಕೊಳೋದಾಗಲ್ಲ. 3 ಚಪಾತಿ ಮಾಡ್ಕೊಂಡು ನೋಡಿ. ಮುಂಜಾನೆ ನಾಷ್ಟ ಮಾಡ್ದೇಕ್ರಿ ನಾನು. ಇವಾಗ ಉಣ್ಣಾಕತ್ತೀನಿ. ಟೈಮ್ 10 ನಿಮಿಷ ಆಗೈತೆ. ಇವಾಗ ಉಣ್ಣಾಕತ್ತೀನಿ. ಇವಾಗ ಊಟ ಹೋಗಲ್ಲ, ಆದರೂ ಉಣ್ಲೇಬೇಕ್ರಿ. ಇವಾಗ ಉಣ್ಲಿಕ್ಕೆ ನಿದ್ದೆ ಹತ್ತಲ್ಲ ರೀ. ನಿದ್ದೆ ಬರ್ಬೇಕಲ್ರಿ. ಹೊಟ್ಟೆ ಗರ್ರ ಅಂತೈತೆ. ಅಲ್ಲಿ ಹೊಟ್ಟೆ ಗರ್ರ ಅನ್ನೋದು ಈ ಕಡೆ ಮುಕ್ಕೊಳಕ್ಕೆ ನಿದ್ದೆ ಬರಲ್ರಿ. ಬರೀ ಅದು ಕಮೆಂಟು ಯಾವ ವಿಡಿಯೋಕ್ಕೆ ಬಂದೈತಂದ್ರೆ ತುಂಬ ಕೆಲಸ ಮಾಡುತ್ತಿ ತಂಗಿ, ಹಾಗೆ ನಿನ್ನ ಆರೋಗ್ಯ ಬಗ್ಗೆ ರೇಣುಕಾ ಸಿಸ್ಟರ್ ಅನ್ನೋದು. ಅದು ಅಗಳೇ ಓದಿದ್ದು ನಿನ್ನೆ ಬಂದು ವಿಡಿಯೋಕ್ಕೆ. ಇದು ಇನ್ನೇ ಜಸ್ಟ್ ಹಾಕ್ಯಾರ ನೋಡಿ. ಬೇಕಾರ ಎಷ್ಟು ನಿಮಿಷ ಆಗೈತಂದ್ರೆ 17 ಮಿನಿಟ್ ಆಯ್ತು ರೀ. ಅವ್ರು ಕಮೆಂಟ್ ಹಾಕಿ ತುಂಬ ಖುಷಿ ಆಯ್ತು ರೀ. ತುಂಬ ಕೆಲಸ ಮಾಡುತ್ತಿ ತಂಗಿ, ಹಾಗೆ ನಿನ್ನ ಆರೋಗ್ಯವನ್ನು ನೋಡ್ಕೊ ಅಂತ. ಥ್ಯಾಂಕ್ ಯು ಅಕ್ಕ, ನೋಡ್ಕೋತೀನಿ. ನಿಮ್ಮೆಲ್ಲರ ಸಪೋರ್ಟು, ನಿಮ್ಮೆಲ್ಲರ ಆಶೀರ್ವಾದ ಕರೇರಿ ಅಕ್ಕ. ಹಿಂಗೆ ಕಮೆಂಟ್ ಹಾಕಕ್ಕಂತ ತುಂಬ ಖುಷಿ ಆಗುತ್ತೆ. ನಾನು ಕೂಡ ಊಟ ಸೇರ್ತದಿಲ್ಲ. ಈ ಕಮೆಂಟ್ ನೋಡಿ ತುಂಬ ಖುಷಿ ಆಯಿತು. ಅದಕ್ಕೆ ಊಟ ಇಟ್ಟು ಚಪಾತಿ ಸುಡಾಕಿದ್ದಲ್ಲ, ಸಾಂಬಾರು ಸುಡೋದು ಸ್ವಲ್ಪ ತಣ್ಣಗಾಲೆ ಅಂತೇಳಿ ಕಮೆಂಟ್ ಓದಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ರೇಣುಕಾ ಅಕ್ಕ. ಖುಷಿ ಆಯಿತು. ನೋಡ್ಕೋತೀನಿ. ಅದಕ್ಕೆ ಅಂತ ಟೈಮು 10-13 ಆದ್ರೂ ಇವಾಗ ಚಪಾತಿ ಮಾಡ್ಕೊಂಡು ಊಟ ಮಾಡಾಕತ್ತೀನಿ ಅಕ್ಕ. ಖುಷಿ ಆಯ್ತಕ್ಕ. ನೋಡಿರಿ, ಯೂಟ್ಯೂಬ್ ಫ್ಯಾಮ್ಲಿ ಅಂದ್ರೆ ನಾನು ಮನಸ್ಪೂರ್ವಕ ಫ್ಯಾಮ್ಲಿ ಅಂತೀನಿ. ಅವರು ಮನಸ್ಪೂರ್ವಕ ಅಕ್ಕ ಅಥವಾ ತಂಗಿ ಅಥವಾ ಮಗಳೇ ಈ ಥರ ಕಮೆಂಟ್ ಆಗ್ತಿಲ್ಲ. ನಾನು ಅದಕ್ಕೆ ಹಿಂಗೆ ಕಮೆಂಟ್ ಹಾಕೋ ಸಲಾಗೆ ನನ್ನ ಫ್ಯಾಮ್ಲಿ ಅಂತ ನಾನು ಅನ್ಕೊಂಡಿರೋದು. ನಾನು ಮೊದಲು ವಿಡಿಯೋ ಚಾಲು ಮಾಡ್ಬೇಕಂದ್ರೆ ಸ್ನೇಹಿತರೆ ಅಂತಲೇ ಯೂಟ್ಯೂಬ್ ಓಪನ್ ಮಾಡಗಾನೆ ಅದೇ ವಿಡಿಯೋ ಮಾಡ್ತಿದ್ದೆ. ಇವಾಗ ಬರ್ತಾ ನಾನು ನೀವೆಲ್ಲ ತೋರಿಸುವಂಥ ಪ್ರೀತಿ, ತೋರಿಸುವಂಥ ಕಾಳಜಿ, ನೀವೆಲ್ಲರೂ ಕಮೆಂಟ್ ಮಾಡಿ ಕೇಳುವಂಥ ಒಂದು ಯಾರು ಕೇಳ್ತಾರೆ, ಯಾರು ತಾಬಲ ಜಗಬಲ, ದುಡ್ಡಿದ್ರೆ ದುನಿಯಾ ಅನ್ನೋ ಕಾಲದಲ್ಲಿ ನೀವು ಕೂಡ ನಮ್ಮದೊಂದು ಯೂಟ್ಯೂಬ್ ಚಾನಲ್ ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಕಾಳಜಿಯನ್ನು ಕಮೆಂಟ್ ಮೂಲಕ ತಿಳಿಸ್ತಿರಲ್ಲ, ತುಂಬ ಖುಷಿ ಆಗುತ್ತೆ. ಅದಕ್ಕೆ ನಾನು ಮನಸ್ಪೂರ್ವಕ ಹೇಳ್ತೀನಿ. ನಾನು ಅದಕ್ಕೆ ಯೂಟ್ಯೂಬ್ ಫ್ಯಾಮ್ಲಿ ಅಂತ ಅಂದ್ಕೊಂಡಿದ್ದು. ಈಗ ಫ್ಯಾಮ್ಲಿ ಈ ತವ್ರ ಮನೆ ಫ್ಯಾಮ್ಲಿ ಹಂಗೆ ನೋಡಿ ನನಗೆ ಯೂಟ್ಯೂಬ್ ಫ್ಯಾಮ್ಲಿ ಅಂದರೆ ತುಂಬ ಖುಷಿ ಆಗುತ್ತೆ ರೀ. ಅದಕ್ಕೆ ಆ ಖುಷಿಗೆ ಮಾತೇ ಬರಲ್ಲ ನನಗೆ. ಅದು ನೆಪ್ಪಾದ್ರೆ ಬರ್ರಿ ಊಟ ಮಾಡ್ತೀನಿ. ಈ ಲಾಗಿಗೆ ಎಂಡ್ ಮಾಡ್ತೀನಿ. ನಾವು ಊಟ ಮಾಡಿ ಮಲ್ಕೋಬೇಕು. 10:30 ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕು. ನಾಳೆಗೆ ಕೆಲಸ ತುಂಬಾ ಇದೆ. ನಾಳೆ 3 ಮದುವೆ ಇದೆ. ಆದರೆ ಯಾವ ಮದುವೆಗೂ ಹೋಗಲ್ಲ. ನನ್ನ ಮನೆ ಕೆಲಸನೇ ಜಾಸ್ತಿ ಇದೆ ಸ್ನೇಹಿತರೆ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಗುಡ್ ನೈಟ್.